ಎಲ್ಲರಿಗೂ ನಮಸ್ಕಾರ. 2028 ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ NDA ಅಭ್ಯರ್ಥಿ ಯಾರು ಅಂತ ತುಂಬ ಕುತೂಹಲ ವಿಷಯಗಳು ನಡೀತಾ ಇದೆ. ಹಾಗೆಯೇ ತುಂಬ ಚರ್ಚೆಗಳು ಕೂಡ ನಡೀತಾ ಇದೆ. ಶ್ರೀರಂಗಪಟ್ಟಣ ಕ್ಷೇತ್ರದಲ್ಲಿ ಪ್ರತಿ ಒಂದು ಎಲೆಕ್ಷನ್ನಲ್ಲೂ ಕೂಡ ಕದನ ದೊಡ್ಡ ಮಟ್ಟದಲ್ಲೇ ಇರುತ್ತೆ. ಕಳೆದ ವರ್ಷ 2023ರಲ್ಲಿ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಕಾಂಗ್ರೆಸ್ಗೆ ಅಂದರೆ ಅಭ್ಯರ್ಥಿಯಾಗಿ ನಿಂತು ಅವರು ಗೆಲುವನ್ನು ಸಾಧಿಸಿದರು. BJPಯಿಂದ ಸಚ್ಚಿದಾನಂದ ಮತ್ತು JDSನಿಂದ ರವೀಂದ್ರ ಶ್ರೀಕಂಠಯ್ಯ, ಈ ಮೂರು ಅಭ್ಯರ್ಥಿಗಳು ಈ ಒಂದು ಕ್ಷೇತ್ರದಲ್ಲಿ ಪ್ರಬಲ ಅಭ್ಯರ್ಥಿಗಳಾಗಿದ್ದರು. ಆದರೆ JDS ಮತ್ತು BJP ಮೈತ್ರಿ ಈ ಒಂದು NDA ಪಕ್ಷ ಏನು ಸರ್ಕಾರ ನಡೆಸ್ತಾ ಇದೆ, ಇದರ ಮೂಲಕ ನೆಕ್ಸ್ಟು ಈ ಒಂದು ಕ್ಷೇತ್ರಗಳಲ್ಲಿ ಯಾರು ಅಭ್ಯರ್ಥಿಗಳಾಗ್ಬೋದು ಅನ್ನೋದು ಜನಗಳಲ್ಲಿ ತುಂಬ ಕುತೂಹಲವನ್ನು ಮೂಡಿಸಿದೆ. ಪ್ರಸ್ತುತವಾಗಿ ಮೊನ್ನೆ ನಡೆದಂತಹ ಇನ್ಸಿಡೆಂಟು ಏನು ರೈಲ್ವೆ ಮಾರ್ಗವನ್ನು ವೀಕ್ಷಿಸಲು ಬಂದಿದ್ದಂತಹ ಕುಮಾರಸ್ವಾಮಿಯವರು ಮತ್ತು ಸೋಮಣ್ಣ ಅವರ ಎದುರುಗಡೆ ನಡೆದಂತಹ ಈ ಡ್ರಾಮಾದಲ್ಲಿ ಬಹುತೇಕರು ಸಚ್ಚಿದಾನಂದ ಅವರಿಗೆ ಟಿಕೆಟನ್ನು ನೀಡಲಾಗುತ್ತೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತಹ ಶ್ರೀ ರವೀಂದ್ರ ಶ್ರೀಕಂಠಯ್ಯ ಅವರ ಅಭಿಮಾನಿಗಳು, ಹಾಗೆಯೇ ರವೀಂದ್ರ ಶ್ರೀಕಂಠಯ್ಯ ಅವರಿಗೆ ಸೀಟ್ ಕೊಡಲೇಬೇಕು ಅಂತಹ ಒಂದಷ್ಟು ರಾಜಕೀಯ ನಾಯಕರುಗಳು ಒತ್ತಡ. ಸೊ ಇದರ ನಡುವೆ ಮುಂದಿನ ಚುನಾವಣೆಯಲ್ಲಿ 2028ರಲ್ಲಿ ವಿಧಾನಸಭಾ ಕ್ಷೇತ್ರದಲ್ಲಿ ಯಾವ ವ್ಯಕ್ತಿ ಅಭ್ಯರ್ಥಿಯಾಗಿ ಬರ್ತಾರೆ ಅನ್ನೋದು ತುಂಬ ಕುತೂಹಲವನ್ನು ಮೂಡಿಸ್ತಾ ಇದೆ. ಒಂದು ಕಡೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸಿಕೊಂಡಿರುವಂತಹ ಸಚ್ಚಿದಾನಂದ ಅವರು ಒಂದು ಕಡೆ ಕ್ಷೇತ್ರದಲ್ಲಿ ತಮ್ಮ ಪ್ರಾಬಲ್ಯವನ್ನು ದೊಡ್ಡ ಮಟ್ಟದಲ್ಲಿ ಬೆಳೆಸ್ತಾ ಇದ್ದಾರೆ. ರವೀಂದ್ರ ಶ್ರೀಕಂಠಯ್ಯ ಅವರು ಕೂಡ ಸಕ್ರಿಯವಾಗಿದ್ದಾರೆ ಈಗ ರಾಜಕೀಯದಲ್ಲಿ, ಪ್ರೆಸ್ ಮೀಟ್ಗಳಾಗ್ಬೋದು ಮತ್ತು ಇನ್ನೊಂದಷ್ಟು ಕೆಲಸಗಳನ್ನು ಈಗ ಅವರು ಶುರು ಮಾಡಿ ಎಲ್ಲ ಕಡೆ ಕ್ಷೇತ್ರದ ಎಲ್ಲ ಹಂತದಲ್ಲೂ ಕೂಡ ಇಬ್ಬರು ಕೂಡ ಕೆಲಸ ಮಾಡ್ತಾ ಇದ್ದಾರೆ. ಆದರೆ ಇವರಿಬ್ಬರ ಮಧ್ಯದಲ್ಲಿ ಕಾಂಗ್ರೆಸ್ಸಿನ ಅಭ್ಯರ್ಥಿಯಾದಂತಹ ಶ್ರೀ ರಮೇಶ್ ಬಾಬು ಬಂಡಿಸಿದ್ದೇಗೌಡ ಅವರು ಯಥಾ ಪ್ರಕಾರ ಅವ್ರು ಏನು ಮಾಡ್ತಾಯಿದ್ರು ಕೆಲಸಗಳನ್ನು ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಮುಂದಿನ ಬಾರಿ ಏನಾದರೂ NDA ಪಕ್ಷದಲ್ಲಿ ಇಬ್ಬರು ಅಭ್ಯರ್ಥಿಗಳಲ್ಲಿ ಯಾರಿಗಾರು ಒಬ್ಬರು ಟಿಕೆಟ್ ತಪ್ಪಿದರೆ ಅವರು ಬಂಡಾಯವಾಗಿ ನಿಲ್ಲುವಂತಹ ಚಾನ್ಸಸ್ಗಳು ಜಾಸ್ತಿ ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಅಂಬರೀಷ್ ಅವರು ನಿಂತಿದ್ದಂತಹ ಕಾಲದಲ್ಲಿ ರವೀಂದ್ರ ಶ್ರೀಕಂಠಯ್ಯ ಅವರು ಬಂಡಾಯವಾಗಿ ನಿಂತಿದ್ದರು. ಸೊ ಅದೇ ರೀತಿ ಈ ಸತಿ ಏನಾದರೂ ಟಿಕೆಟ್ ತಪ್ಪಿದರೆ ಸಚ್ಚಿದಾನಂದ ಅಥವಾ ರಮೇಶ್ ಬಾಬು ಬಂಡಿಸಿದ್ದೇಗೌಡರು ಮತ್ತು ರವೀಂದ್ರ ಶ್ರೀಕಂಠಯ್ಯ ಈ ಮೂವರ ನಡುವೆ ದೊಡ್ಡ ಹಣಾಹಣಿ ನಡೆಯೋದಂತೂ ಖಂಡಿತ. ಸೊ ಹಾಗಂತ ಮುಂದಿನ ಹೊಸ ಅಪ್ಡೇಟ್ಗಳನ್ನು ನೀಡ್ತಾ ಇರ್ತೀವಿ. ದರ್ಶನ್ ಅವರು ಹೊರಬರುವಂತಹ ವಿಷಯ ಮತ್ತು ವಿಡಿಯೋ ಅತಿ ಶೀಘ್ರದಲ್ಲೇ ಅಪ್ಡೇಟ್ ಮಾಡ್ತಾ ಇರ್ತೀವಿ. ಮತ್ತು ಹೊಸ ವಿಡಿಯೋಗಳಿಗೋಸ್ಕರ ನಮ್ಮ ಚಾನಲ್ನ ಸಂಪರ್ಕಿಸಿ. ಧನ್ಯವಾದಗಳು. ಶುಭ ದಿನ.